ದನ ಕರುಗಳು ನೀರು ಕೊಡುವಂತಹ ಬಾವಿ ನೋಡಿ ಯಾವ ಥರ ಇದೆ. ಸುಮಾರು 10 ವರ್ಷಗಳಾದರೂ ಯಾವುದೋ ಸ್ಥಳೀಯ ಅಧಿಕಾರಿಗಳು ತಲೆ ಹಾಕಿಲ್ಲ. ದನ ಕರುಗಳು ನೀರು ಹೇಗೆ ಕುಡಿಬೇಕು. ಮತ್ತೊಂದು ಬರುವುದು ವಾಜಪೇಯಿ ಮಂದಿರ ಹಿಂಭಾಗ. ಅಷ್ಟು ಬೇಗ ನೋಡಿ ಸರ್ ಯಾವ ಥರ ಇರ್ತದೆ. ಸ್ಥಳೀಯ ಅಧಿಕಾರಿಗಳು ಸಂಬಂಧಪಟ್ಟವರು ಬಂದು ಇದು ಸ್ವಲ್ಪ ಜಾಗ್ರತೆಯಿಂದ ಕ್ಲೀನ್ ಮಾಡಿದರೆ ಇಂಥ ದೊಡ್ಡ ಜಾಳು ಸಿಗ್ತಾ ಇಲ್ಲ. ಸಂಕ್ರಾಂತಿ ಹಬ್ಬ ದಿನಗಳಂದು ನಮ್ಮ ಸ್ಥಳೀಯ ರೈತರು ನೋಡಿ ಯಾವ ರೀತಿ ಶ್ರಮ ಪಡ್ತಿದ್ದಾರೆ. ನಮ್ಮ ಬ್ಯಾಡಗಿ ವ್ಯಾಪ್ತಿಯಲ್ಲಿ ಬರುವಂತಹ ದನಕರಿಗೆ ನೀರು ಕೊಡುವಂತಹ ಬಾಣಿಗಳು. ಬಾತ್ರೂಮ್ ಸಹ ಸ್ವಚ್ಛತೆ ಇಲ್ಲ. ಮಾಡ್ಕೊಡ್ಬೇಕು. ಯಾಕಂದ್ರೆ ಎಲ್ಲರೂ ಬಂಗಾರ ಸಿಕ್ಕತಿ, ರೈತರು ಏನು ಸಿಕ್ಕತಿ ಅಂದ್ರೆ ನಿಮ್ಮ ಕಾಲ ಮೇಲೆ ಸರ್ಕಾರಗಳು ಬರ್ತಾರ. ಕೆರಿ ಇಲ್ಲ ದನಕರಿಗೆ ನಮ್ಗೆ ಇಂಥ ಕೆರಿ ಚಿಕ್ಕ ಕೆರಿನ ನಮ್ಮ ಬ್ಯಾಡಗಿ ವ್ಯಾಪ್ತಿಯಲ್ಲಿ ಬರುವಂತಹ ದನಕರಿಗೆ ನೀರು ಕೊಡುವಂತಹ ಬಾಣಿಗಳು. ಏನು ನೀವು ಕ್ಲೀನ್ ಮಾಡಿದ್ದೀರಲ್ರಿ? ಸ್ಥಳೀಯ ಅಧಿಕಾರಿಗಳು ಯಾರಿಲ್ಲೇನ್ರಿ ಇಲ್ಲಿ? ಹಾಂ 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 ಹೌದೌದೌದು. ಅದಕ್ಕೆ ಇದನ್ನ ಪ್ರತಿ ವಾರಕ್ಕೊಮ್ಮೆ ಪುರುಷರ ಮೇಲೆ ತೊಳೆಯಕ್ಕೆ ವ್ಯವಸ್ಥೆ ಮಾಡ್ಬೇಕು. ಇದು ಪ್ರತಿ ತಿಂಗಳು ನೀವು ತೊಳಿತೀರ? ಪ್ರತಿ ಸಲ ನಾವು ತೊಳಿತೀವಿ. ಇನ್ನೂರಿಗೆ ಸ್ಥಳೀಯ ಅಧಿಕಾರಿಗಳು ಯಾರು ಬಂದಿಲ್ಲ? ಸ್ಥಳೀಯ ಅಧಿಕಾರಿಗಳು ಬಗ್ಗೆ ಬಾರಿನ ಹೆಚ್ಚು ಬಾತ್ರೂಮ್ ತೊಳೆಯಲ್ಲ. ಬಾತ್ರೂಮ್ ಸಹ ಸ್ವಚ್ಛತೆ ಇಲ್ಲ. ಎಷ್ಟು ವ್ಯವಸ್ಥಿತವಾಗಿ ಇದು ಮಾಡ್ಕೊಡ್ಬೇಕು. ಯಾಕಂದ್ರೆ ಎಲ್ಲರೂ ಬಂಗಾರ ಸಿಕ್ಕತಿ, ರೈತರು ಏನು ಸಿಕ್ಕತಿ ಅಂದ್ರೆ ನಿಮ್ಮ ಕಾಲ ಅಧಿಕಾರಿಗಳು ಬರ್ತಾರ. ಕೆರಿ ಇಲ್ಲ ದನಕರಿಗೆ ನಮ್ಗೆ ಇದ್ದು ಕೆರಿ ಚಿಕ್ಕಿನ ಕಟ್ಟಿ ಕೆರಿನ ನಮ್ದಂತ ಕುತ್ಕೊಂಡಾರಲ್ಲಿ ಬಾಜು ಜೀನ್ ಕಟ್ತಾರೆ. ಹಾಂ 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 ಹಾಂ. ಅದಕ್ಕೆ ಈಗ ದನ ಕರುಗಳಿಗೆ ಹೆಂಗೆ ನೀರಿನ ವ್ಯವಸ್ಥೆ ಸರಿಯಾಗೈತೇನ್ರಿ? ಹಾಂ ಇಲ್ಲ ಇದಲ್ರಿ ಸ್ವಚ್ಛತೆ. ನೋಡ್ರಿ ನೋಡ್ರ ಕರ್ಮ ನೋಡ್ರಿ ಸ್ಮೆಲ್ ಯಾವ ಥರ ಇದೆ ಸರ್ ಇದು? ಯಾವೊಬ್ಬ ಅಧಿಕಾರಿಗಳು ಇಲ್ಲಿವರೆಗೂ ಏನು ಇವತ್ತು ಸಂಕ್ರಾಂತಿ ಹಬ್ಬ, ಸಂಕ್ರಾಂತಿ ಮಾಡೋದು ಬಿಟ್ಟು ನೀವು ಇದನ್ನ ಮಾಡ್ತಿದ್ರ? ಹಾಂ ಒಂದೊಂದು ಆಕಳಿಗೆ 70-80 ಸಾವಿರ, ಒಂದು ಕರಿ ಒಂದು ಎತ್ತಿಗೆ 1 ಲಕ್ಷ. ಹಾಂ ಒಂದು ಎತ್ತಿಗೆ 1 ಲಕ್ಷ, ಒಂದು ಎಮ್ಮಿಗೆ 80 ಸಾವಿರ. ರೊಕ್ಕ ಕೊಟ್ಟರೆ ಎತ್ತು ಸಿಗಲ್ಲ, ಎಮ್ಮೆ ಸಿಗಲ್ಲ. ಈಗ ಇವಾಗ ವ್ಯವಸಾಯ ತುಂಬ ಹದಗೆಟ್ಟಿದೆ ಅಂತ ಕೇಳ್ಪಟ್ಟೇನೆ ಸರ್ ನಾನು. ಇಂಥ ಇದ್ರೊಳಗೆ ನಾವು ಇಂಥ ಕೆಟ್ಟ ನೀರು ಕುಡಿಸಿ ದನಕರ ಎದಕ್ಕೆ ಕೊಡ್ತೇವೆ ನೋಡಿ ಸರ್ ಯಾವ ಥರ ಐತಿದೆ. ಸ್ಥಳೀಯ ಅಧಿಕಾರಿಗಳಾಗಲಿ ಸಂಬಂಧಪಟ್ಟವರು ಬಂದು ಇದು ಸ್ವಲ್ಪ ಜಾಗ್ರತೆಯಿಂದ ಕ್ಲೀನ್ ಮಾಡಿದರೆ ಇಂಥ ತೊಟ್ಟಿ ಎಷ್ಟು ಸರ್ ಬ್ಯಾಡಿ ಸುತ್ತಮುತ್ತ? 3 ಸರ್. 3 ತೊಳೆಯಲ್ರಿ ಯಾರು. ಮತ್ತು ಕುಡಿ ಹೊಂಡದಿ ಕೇಳ್ಪಟ್ಟು ಸರ್ ಅದು ಹಂಗೈತೆ ಸರ್? ಹಾಂ ಹಾಂ. ನಾಳೆ 8 ದಿನ ಯಾರು ನೀರು ಬಿಡೋದು ಬಿಟ್ರೆ ನಾಳೆ ಹೊಂಡ್ಕೊ ಹೋಗ್ರಿ. ನಾವು 8 ದಿನ 10 ದಿನ ನೀರು ಬರಲಿಲ್ಲ ಅಂದ್ರೆ ನಾಳೆ ಹೊಂಡ್ಕೋಬೇಕು ನಾವು. ಇದು ಬ್ಯಾಡಗಿ ಪೌರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ಹ್ಞೂ ಸರ್. ಬಾತ್ರೂಮ್ ವ್ಯವಸ್ಥೆ ಸಹ ಸರಿ ಇಲ್ಲಂತೆ ಸ್ಥಳೀಯರು ಆರೋಪಿಸಿದ್ದಾರೆ. ನೋಡಿ ಯಾವ ರೀತಿ ಹದಗೆಟ್ಟಿದೆ. ಇನ್ನಾದರೂ ಸ್ಥಳೀಯ ಅಧಿಕಾರಿಗಳು ಗಮನ ಹರಿಸಬೇಕು. ಜಾನುವಾರುಗಳು ಹೊಡೆಯುವಂಥ ಸ್ಥಳದಲ್ಲಿ ಈ ಟೆಲಿಫೋನ್ ಆಫೀಸ್ ಡಿಪಾರ್ಟ್ಮೆಂಟ್ನರು ಕಣ್ಣು ಮುಚ್ಕೊಂಡು ಕುಂತಾರೋ, ಇನ್ನು ಕಣ್ಣಿಗೆ ಕಂಡ್ರೂ ನೋಡಿದ್ರು ನೋಡ್ಲಿಲ್ದಂತೆ ಅದಾರೋ ಅದು ತಿಳಿಲಾರ್ದಂಥ ವಿಷಯ ಆಗಿದೆ. ಇದನ್ನು ನೋಡಾಕತ್ತಿ ಒಂದು 20-25 ವರ್ಷ ಆತ್ರಿ. ಒಳಗೈತಿ ಹ್ಞೂ ಸರ್. ಅಲ್ಲ ಸರ್, ಅಲ್ಲ ಸಮಸ್ಯೆಗಳಾದ ಏನು ಮಾಡ್ತೀರಿ ದನ ಕರುಗಳಿಗೆ? ಹಾಂ ಹ್ಞೂ ಸರ್. ಅವರಿಗೆ ಅಧಿಕಾರಿಗಳಿಗೆ ಅಧಿಕಾರಿಗಳು ಹೇಳಿದ್ರು ಅವ್ರೇನು ನಮ್ಮನ್ನ ರಿಲ್ಯಾಕ್ಸ್ ಥರ ಕಾಣ್ತಾ ಇದ್ದಾರೆ. ಹ್ಞೂ ಸರ್. ಅವ್ರಿಗೆ ಸೂಕ್ತವಾದ ಒಂದು ಏನಾರ ಹುಡುಗನ್ನ ಮುಟ್ಟಿಸ್ಲಿ ಈ ಮುಖಾಂತರ ಅಂತ ಹೇಳಿ